ಸೊ ಹಾಯ್ ನಮಸ್ಕಾರ ಗೈಸ್, ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಆದಿಯೋಗಿ ತಮಿಳುನಾಡಿನ ಕೊಯಂಬತ್ತೂರಲ್ಲಿರುವಂತಹ ಆದಿಯೋಗಿ ನಾನು ನೋಡಿರ್ಬೋದು. ಸೊ ನಾನು ಯಾವಾಗ ಬಂದಿದ್ದೀನಿ, ಬೆಂಗಳೂರಿನ 112 ಫೀಟ್ ಇರುವಂತಹ ಆದಿಯೋಗಿ ಈಶಾ ಫೌಂಡೇಶನ್. ನೀವೇನಾದರೂ ಬೆಂಗಳೂರಿಂದ ಬರ್ಬೋದು ಅಂದರೆ ನೀವು ಟ್ರೈನ್ ಇದೆ, ಚಿಕ್ಕಬಳ್ಳಾಪುರ ಟ್ರೈನ್ ಬಂದು ಅಲ್ಲಿಂದ ಈಶಾ ಫೌಂಡೇಶನ್ ಅಂತ ಬಸ್ ಬರುತ್ತೆ KSRTC. ಸೊ ಡೈರೆಕ್ಟ್ ಆಗಿ ಬರ್ಬೋದು. ಫಸ್ಟ್ ಟೈಮ್ ಬರ್ತೀನಿ. ಸೊ ನೋಡ್ತೀರಾ ಟೆಂಪಲ್ನ, ನೋಡ್ತೀರಾ ಈಶಾ ಫೌಂಡೇಶನ್ ಆದಿಯೋಗಿ ಮೂರ್ತಿನ ನೋಡಿ, ಹೋಗಿ ಕಾಣಿಸ್ತಾ ಇದೆ. ಎಲ್ಲ ಹಸಿರು ಅಂದರೆ ನೇಚರ್ ಹಸಿರಾಗಿದೆ, ಬೆಟ್ಟ ಗುಡ್ಡೆಗಳ ಮಧ್ಯದಲ್ಲಿದೆ ಇದು ಆದಿಯೋಗಿ. ಇಲ್ಲಿಂದ ಮುಂದೆ ತಿಳಿಸಿ ನಿಮಗೆ ಸೀದಾ ಆಂಧ್ರ ಪ್ರದೇಶ ಹೋಗ್ಬೋದು. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಬಸ್ಸಲ್ಲಿ ಕೂಡ ಬರ್ಬೋದು. ಸೀದಾ ಚಿಕ್ಕಬಳ್ಳಾಪುರದಿಂದ ಡೈರೆಕ್ಟ್ ಈಶಾ ಫೌಂಡೇಶನ್ KSRTC ಬಸ್ ಇದೆ. ಸೊ ಜಸ್ಟ್ 35 ರೂಪೀಸ್ ಅಷ್ಟೇ ಈ ಆದಿಯೋಗಿನ ನೋಡಲಿಕ್ಕೆ. ಹೇ ಗೈಸ್, ತಮಿಳುನಾಡಲ್ಲಿರುವ ಆದಿಯೋಗಿಗೂ ಚಿಕ್ಕಬಳ್ಳಾಪುರ ಆದಿಯೋಗಿಗೂ ಡಿಫ್ರೆನ್ಸ್ ಏನಂದರೆ, ಅಲ್ಲಿ ಅದನ್ನ ಸ್ಥಾಪನೆ ಮಾಡಲಿಕ್ಕೆ 8 ಮಂತ್ ತಗೊಂಡ್ರೆ, ಇದನ್ನ ಸ್ಥಾಪನೆ ಮಾಡೋಕ್ಕೆ ಕೇವಲ 5 ಮಂತ್ ತಗೊಂಡಿದ್ದಾರೆ. ಸೊ ಅದುವೇ ಈ ಆದಿಯೋಗಿ. ನಿಮಗೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಅಂದರೆ ನೀವು ಔಟ್ ಸ್ಟೇಟಿಂದ ಅಂದರೆ ಬೇರೆ ದೇಶದಿಂದ ಬಂದರೂ ಕೂಡ ಇಲ್ಲಿ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಸೊ 2 ವೀಲರ್ಸ್ ಬೈಕ್ ಬಂದರೆಲ್ಲ 20 ರೂಪೀಸ್ ತೆಗಿತಾರೆ, ಮತ್ತು ಕಾರ್ಗೆಲ್ಲ 50 ರೂಪೀಸ್ ತೆಗಿತಾರೆ. ಸೊ ಅದು ಮತ್ತು ಇಲ್ಲಿ ಕೂಡ ಗೈಡ್ ಕೂಡ ಕೊಡ್ತಾರೆ, ಅಂದರೆ ಇದರ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಗೈಡ್ ಕೂಡ ಕೊಡ್ತಾರೆ. ಸೊ ಇದು ಜನವರಿ 15, 2023 ಸ್ಥಾಪನೆ ಆಗಿದೆ. ಮತ್ತು ಇಲ್ಲಿ ಆಲ್ಮೋಸ್ಟ್ ಬೆಂಗಳೂರು ಬಂದವರು ಇಲ್ಲಿ ಬಂದೇ ಬರ್ತಾರೆ, ಯಾಕಂದರೆ ಇದು ಸಿಟಿಯಿಂದ ತುಂಬಾ ಔಟ್ಸೈಡ್ ಇದೆ. ಸೊ ಇಲ್ಲಿ ಈ ಬೆಟ್ಟ ಕೂಡ ಇದೆಯಲ್ಲ, ಸೊ ಅದನ್ನ ಆ ಕಡೆ ದಾಟಿದರೆ ಆಂಧ್ರ ಪ್ರದೇಶ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಇಲ್ಲಿ ಯೋಗೇಶ್ವರ ಲಿಂಗ ಇದೆ. ಸೊ ಅಲ್ಲಿ ಪೂಜೆ ಆಗ್ತಿರುತ್ತೆ, ಬನ್ನಿ ಹೋಗೋಣ. ಇನ್ನೊಂದು ಇಲ್ಲಿನ ವಿಶೇಷತೆ ಏನಂದರೆ, ನೈಟ್ 7 ಗಂಟೆಗೆ, ಪ್ರತಿದಿನ 7 ಗಂಟೆಗೆ ಇಲ್ಲಿ ಲೇಸರ್ ಶೋ ಆಗುತ್ತೆ. ಸೊ ಆವಾಗ ಇಲ್ಲೆಲ್ಲ ಕ್ರೌಡ್ ಕುತ್ಕೊಂಡಿರ್ತಾರೆ. ಸೊ ಅಲ್ಲಿ ಲೇಸರ್ ಶೋ ಆಗುತ್ತೆ. ಸೊ ನೀವೆಲ್ಲ ನೋಡಿರ್ಬೋದು, ತಮಿಳುನಾಡಿನಲ್ಲಿ ನೀವು ರೀಲ್ಸ್ ಎಲ್ಲ ನೋಡಿರ್ಬೋದು. ಸೊ ತುಂಬ ಚೆನ್ನಾಗಿ ಲೇಸರ್ ಶೋ, ಅಂದರೆ ನೀವೀಗ ಅಲ್ಲಿ ಒಂದು 2 ಪಿಲ್ಲರ್ ಕಾಣ್ಬೋದು, ಅಲ್ಲೊಂದು. ಸೊ ಅದು ಅಲ್ಲಿ ಲೇಸರ್ ಇದೆ. ಸೊ ನೈಟ್ ಫುಲ್ ಕ್ರೌಡ್ ಆಗಿರುತ್ತೆ, ಫುಲ್ ಲೇಸರ್ ಶೋ ಮಾಡ್ತಾರೆ. ಬಟ್ ನಮಗೆ ಏನಂದರೆ, ನಾನು ತೋರಿಸ್ಬೋದಿತ್ತು, ಬಟ್ ನಮಗೆ ನೈಟ್ ಹೋಗಲಿಕ್ಕೆ ಇಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ. ಸೊ ಹಾಗೆ ಕಾರಲ್ಲಿದ್ದರೆ ಬರ್ಬೋದಿತ್ತು. ಸೊ ಕಾರಿಲ್ಲ, ನಾವು ಹಾಕೋದಲ್ವಾ. ಈಗ ನನ್ನ ಸಬ್ಸ್ಕ್ರೈಬರ್ಸ್ ಆಲ್ಮೋಸ್ಟ್ ಮಂಗಳೂರು ಅವರಿದ್ದಾರೆ, ಗೊತ್ತಿದೆ, ನಮ್ಮ ಕುಡ್ಡದವ್ರು ಇರೋದು. ಸೊ ನಿಮಗೆ ಇಲ್ಲಿ ಬರಬೇಕಂದ್ರೆ ನೀವು ಬೆಂಗಳೂರು ಸಿಟಿಗೆ ಬಂದು, ಅಂದರೆ ಮಂಗಳೂರಿಂದ ರೈಲ್ವೆ ಸ್ಟೇಷನ್ ಹಿಡಿದು ಅಲ್ಲಿಂದ ಬೆಂಗಳೂರು ಬಂದು ನಿಮಗೆ ಬರಬೇಕಂತಿಲ್ಲ. ಸೊ ಈಸಿಯಾಗಿ ನೀವು ಧರ್ಮಸ್ಥಳದಿಂದ ಡೈರೆಕ್ಟಾಗಿ ಚಿಕ್ಕಬಳ್ಳಾಪುರ ಬರ್ಬೋದು. ಚಿಕ್ಕಬಳ್ಳಾಪುರ ಧರ್ಮಸ್ಥಳದಿಂದ ಚಿಕ್ಕಬಳ್ಳಾಪುರ ಬಸ್ ಇದೆ KSRTC. ಸೊ ಅಲ್ಲಿ ಡೈರೆಕ್ಟ್ ಬಂದರೆ ಇಲ್ಲಿಂದ 35 ರೂಪಾಯಿ ಕೊಟ್ಟರೆ ಬಸ್ ಇದೆ, ಯಾವುದು KSRTC ಈಶಾ ಫೌಂಡೇಶನ್ ಅಂತಲೇ ಬಸ್ ಇದೆ. ಸೊ ನೀವೆಲ್ಲ ಹತ್ತಿರ ಆರಾಮಾಗಿ ಬರ್ಬೋದು. ಸೊ ಸೀಟ್ಸ್ ಇರುತ್ತೆ. ಬಟ್ ವೀಕೆಂಡಲ್ಲಿ ಬಂದರೆ ನಿಮಗೆ ತುಂಬ ರಶ್ ಇರುತ್ತೆ, ಅದು ಪಕ್ಕ. ಯಾಕಂದರೆ ನಾನು ಇವತ್ತು ವೀಕೆಂಡಲ್ಲಿ ಬಂದಿರುತ್ತೆ, ತುಂಬ ರಶ್ ಇದೆ. ಸೊ ನೋಡಿ, ನೀವು ಆರಾಮಾಗಿ ಮಾಡ್ಬೋದು. ನೀವು ಮಂಗಳೂರು ಈಸಿ ಇದೆ. ಸೊ ಜಾಸ್ತಿ ಖರ್ಚು ಅಷ್ಟೇ, 1000 ಒಳಗಡೆ, 1000 ಆಗಲ್ಲ. ಯಾಕಂದರೆ ಚಿಕ್ಕಬಳ್ಳಾಪುರ ಜಾಸ್ತಿ ಖರ್ಚಿಲ್ಲ, ಯಾಕಂದ್ರೆ ಬೆಟ್ಟ ಗುಡ್ಡ ಹತ್ತಿ ಇಳಿದ್ರೆ ಚಿಕ್ಕಬಳ್ಳಾಪುರ ಬಂದು ಸಿಗುತ್ತೆ ಅಲ್ವಾ. ಗೈಸ್, ನಮಗೆ ಇಲ್ಲಿ ಚಪ್ಪಲ್ ಇಡ್ಲಿಕ್ಕೆ ಕೂಡ ಒಂದು ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಯಾವ ಟೆಂಪಲ್ಲು ಕೂಡ ಈಗ ಮಾಡಲಿಕ್ಕಿಲ್ಲ ಅನಿಸುತ್ತೆ, ಯಾಕಂದರೆ ಇಲ್ಲಿ ಶಿವನ ಸ್ಟ್ಯಾಚು, ಇಲ್ಲಿ ಚಪ್ಪಲಿದೆ. ಸೊ ಪರವಾಗಿಲ್ಲ, ದೊಡ್ಡ ವಿಷಯ ಏನಲ್ಲ ಅದು. ಯಾಕೆಂದರೆ ಮನಸ್ಸಲ್ಲಿ ಭಕ್ತಿ ಇರಬೇಕು ಅಲ್ವಾ, ಬೇರೆ ಯಾವುದೇ ಕೆಟ್ಟ ಆಲೋಚನೆ ಯಾವುದು ಹೊಂದಿರಬಾರ್ದು. ಒಳ್ಳೆಯವ್ರಿಗೆ ಒಳ್ಳೆಯ ಮನೋಭಾವನೆ ಇರುತ್ತೆ, ಒಳ್ಳೆಯ ಮನಸ್ಥಿತಿ ಇರುತ್ತೆ. ಇಲ್ಲಿ ಬಂದರೆ ಅದರ ಮನಸ್ಸಿಗೆ ತುಂಬಾ ಶಾಂತಿ ಇರುತ್ತೆ ಅಲ್ವಾ, ತುಂಬಾ ಶಾಂತಿ. ಯಾಕಂದರೆ ನೀವು ಔಟ್ಸೈಡ್ ನೋಡಿರ್ಬೋದು, ಯಾಕಂದರೆ ಫುಲ್ ಬೆಟ್ಟ ಗುಡ್ಡ ಇದೆಯಲ್ಲ. ಸೊ ತುಂಬಾ ಆರಾಮಾಗಿರುತ್ತೆ, ತುಂಬಾ ಗಾಳಿಯಲ್ಲಿ ಬೀಸ್ತಾ ಇರುತ್ತೆ. ಸೊ ಮನಸ್ಸು ಕೂಡ ತುಂಬ ಹಗುರಾಗುತ್ತೆ. ಗೈಸ್ ನೋಡಿ, ಫಾರಿನರ್ಸ್ ಕೂಡ ಬರ್ತಾರೆ ಇಲ್ಲಿಗೆ. ಎಕ್ಸಾಂಪಲ್ ಇಲ್ಲೇ ಇದೆ. ಸೊ ಜೊತೆಗೆ ಗೈಡ್ ಇದ್ದಾರೆ, ಫಾರಿನರ್ಸ್ ಕೂಡ ಬರ್ತಾರೆ. ಮತ್ತು ಎಲ್ಲರೂ ಇಲ್ಲಿ ಆಲ್ಮೋಸ್ಟ್ ಟೂರಿಸ್ಟ್ಗಳು ಕೈ ಮುಗಿದು ಫೋಟೋ ತೆಗ್ತಾರೆ ನೋಡಿ, ಇಲ್ಲಿ ಕೂಡ ತೆಗ್ತಾ ಇದ್ದಾರೆ. ಸೊ ಎಲ್ಲ ಕಡೆ ಕೈ ಮೇಲೆ ಮುಗಿದು ಶಿವನಿಗೆ ಒಂದು ಕೈ ಮುಗಿಯುವಂಥ ಒಂದು ಆ್ಯಂಗಲ್ನ ಮಾಡ್ತಾರೆ. ಸೊ ಅದು ನಾನು ಎವ್ರಿ ಟೈಮ್ ಪ್ರತಿ ಸಲ ಇಲ್ಲಿ ಬಂದವರು ನೋಡಿ, ಅಲ್ಲೊಬ್ರು ಮಾಡ್ತಾವ್ರೆ ನೋಡಿ, ಇಲ್ಲೊಬ್ರಿದೆ. ಬನ್ನಿ ಮೇಲೆ ಹೋಗುವ. ಸೊ ಇಲ್ಲಿ ಸ್ಟೆಪ್ ಇದೆ.
ಸೊ ಶಿವನ ಹತ್ತಿರಕ್ಕೆ ಹೋಗುವ ಬನ್ನಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ಗೈಸ್ ಏನಾಗುತ್ತಾ, ದೂರದಿಂದ ಬಂದಾಗ ಅಂದರೆ ಅಲ್ಲಿಂದ ನೋಡಿದಾಗ ಸೊ ಇದು ಅಷ್ಟು ಹೈಟ್ ಕಾಣಲ್ಲ, ಬಟ್ ಇಲ್ಲಿ ಬಂದಾಗ ಹೈಟ್ ನೋಡಿ ತುಂಬ ಹೈಟ್ ಇದೆ. ಇನ್ನೊಂದು ಇಲ್ಲಿ ತ್ರಿಶೂಲಧರ ಎಲ್ಲ ರಾಡಲ್ಲಿ ಮಾಡಿದ್ದಾರೆ. ಯಾಕೆ ಗೊತ್ತಾ, ಯಾರು ಈ ಮೂರ್ತಿನ ಮುಟ್ಬಾರ್ದು. ಯಾಕಂದರೆ ನೀವು ನೋಡಿರ್ಬೋದು ನಮ್ಮ ಧರ್ಮಸ್ಥಳ ಸುಬ್ರಹ್ಮಣ್ಯ ಎಲ್ಲ ನೋಡಿರ್ಬೋದು, ಅಲ್ಲಿ ಎಷ್ಟು ಔಟ್ಸೈಡಿಂದ ಬರ್ತಾರಲ್ಲ ಭಕ್ತಾದಿಗಳು, ಎಷ್ಟು ಗಲೀಜು ಮಾಡ್ತಾರೆ, ಎಷ್ಟು ಕಸ ಹಾಕ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಕೂಡ ಅಷ್ಟೇ ನೀಟ್ನೆಸ್ ಆಗಿ ಇಟ್ಕೊಂಡಿದ್ದಾರೆ. ಸೊ ಇದು ಒಳ್ಳೆಯ ಒಂದು ಸಂದೇಶ. ಯಾಕಂದರೆ ಈಗ ಮಾಡಿದ್ರೆ ಒಳ್ಳೆಯದು, ಯಾಕಂದರೆ ಮುಟ್ಟಿ ಫುಲ್ ಮಣ್ಣು ಮಾಡಿಬಿಡ್ತಾರೆ. ಸೊ ಇದಕ್ಕೊಂದು ಅರ್ಥಕ್ಕೆ ಅನರ್ಥ ಮಾಡಿಬಿಡ್ತಾರೆ ಅಲ್ವಾ. ಸೊ ಹಾಗೆ ನೋಡಿ ಹೈಟ್ ನೋಡಿ ಗೈಸ್, ತುಂಬನಿದೆ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಸೊ ಇಲ್ಲಿ ಬಂದರೆ ಮಾರ್ನಿಂಗ್ ಬೇಗ ಬರಬೇಕು, ಒಂದು 5 ಗಂಟೆ 6 ಗಂಟೆ ಆ ರೇಂಜಲ್ಲಿ ಬರಬೇಕು. ಸೊ ಲೇಟ್ ಬಂದರೆ ನಮ್ಮ ಥರ ಆಗೋದು. ಅಲ್ಲಿ ಫುಲ್ ಬಿಸಿಲು. ಮಾರ್ನಿಂಗ್ ಬೇಗ ಬಂದರೆ ಸೊ ಫ್ಯಾಮಿಲಿ ಜೊತೆ ಬರ್ಬೋದು, ಬಂದು ಹೋಗ್ಬೋದು. ಮಧ್ಯಾಹ್ನ ಬಂದರೆ ನೀವು ಅಷ್ಟೇ ನೋಡಿ, ಏನಾಗ ಫುಲ್ ಬಿಸಿಲು. ಓಕೆ, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋ ಸಿಗೋಣ. ಬಾಯ್.